ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಕಂಡುಬಂದಿದೆ. ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ದ ಆರೋಪಿಗಳಿಗೆ ಜಾಮೀನು ಸಿಕ್ಕಿರತಕ್ಕಂಥದ್ದು. 3 ಆರೋಪಿಗಳಿಗೆ 59ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಿದೆ. ಅದರಲ್ಲಿ ಸುಹಾಸ್, ವೈಭವ್, ಪುನೀತ್ಗೆ ಜಾಮೀನು ಮಂಜೂರಾಗಿದೆ. ಇಂದು ಅಥವಾ ನಾಳೆ ಜೈಲಿಂದ ಈ ಆರೋಪಿಗಳು ಹೊರಕ್ಕೆ ಬರುವಂತ ಸಾಧ್ಯತೆ ಇದೆ. ರಾಜ್ಯದ ಗಮನ ಸೆಳೆದಿರತಕ್ಕಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿರತಕ್ಕಂಥದ್ದು. ಪ್ರಕರಣದ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ ಆರೋಪ ಎದುರಿಸುತ್ತಿರತಕ್ಕಂಥ 3 ಆರೋಪಿಗಳಿಗೆ ಇದೀಗ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದ್ದು, ಪ್ರಕರಣದ ತನಿಖೆ ಹಾಗೂ ವಿಚಾರಣೆಯ ಹಾದಿಯಲ್ಲಿ ಹೊಸ ಚರ್ಚೆಗೆ ಇದು ಕಾರಣ ಆಗಿದೆ. ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ 59ನೇ ಸಿಸಿಎಚ್ ನ್ಯಾಯಾಲಯವು ಆರೋಪಿಗಳಾದ ಸುಹಾಸ್, ವೈಭವ್ ಹಾಗೂ ಪುನೀತ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ನ್ಯಾಯಾಲಯದ ಆದೇಶದಂತೆ ಅಗತ್ಯ ಜಾಮೀನು ಷರತ್ತುಗಳನ್ನು ಪೂರೈಸಿದ ಬಳಿಕ ಅವರು ಬಿಡುಗಡೆ ಆಗ್ತಾರೆ. ಮೂಲಗಳ ಪ್ರಕಾರ ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡ್ರೆ ಇವತ್ತು ಅಥವಾ ನಾಳೆ 3 ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಅವರ ವಿರುದ್ಧದ ಮೂಲ ಪ್ರಕರಣ ಇದೆಯಲ್ಲ, ಆ ಪ್ರಕರಣದ ವಿಚಾರಣೆ ಹಾಗೂ ಇತರ ಕಾನೂನು ಪ್ರಕ್ರಿಯೆಗಳು ಏನಿದ್ದಾವೋ ಅದು ಎಂದಿನಂತೆ ಮುಂದುವರಿಯುತ್ತೆ. ಈ ಜಾಮೀನು ಆದೇಶ ಆರೋಪಿಗಳು ನಿರ್ದೋಷಿಗಳೆಂಬ ತೀರ್ಪಲ್ಲ. ಇದು ಪ್ರಕರಣದ ಅಂತಿಮ ತೀರ್ಪು ನ್ಯಾಯಾಲಯದ ವಿಚಾರಣೆ ಪೂರ್ಣಗೊಂಡ ಬಳಿಕವೇ ಹೊರಬರುತ್ತೆ. ಈ ನಡುವೆ ಪ್ರಕರಣದ ಮುಂದಿನ ಬೆಳವಣಿಗೆಗಳತ್ತ ಸಾರ್ವಜನಿಕರ ಗಮನ ನೆಟ್ಟಿದೆ. ಮುಂದೆ ಏನಾಗಬಹುದು? ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿರತಕ್ಕಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ನ್ಯಾಯಾಂಗದ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿರತಕ್ಕಂಥದ್ದು. ಜಾಮೀನು ಸಿಕ್ಕಿರ್ತಕ್ಕಂಥ ಆರೋಪಿಗಳ ಮುಂದಿನ ಕಾನೂನು ಹಾದಿ ಹೇಗಿರಬಹುದು? ಹಾಗಾದರೆ ಅದು ವಿಚಾರಣೆಗಳ ನಂತರ ಅದು ಸ್ಪಷ್ಟ ಆಗುತ್ತೆ.